ಲೂಕರು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 49ರಿಂದ 53. ನಾನು ಬೆಂಕಿಯನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು. ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ. ಆದರೆ ನಾನು ಹೊಂದತಕ್ಕ ದೀಕ್ಷಾಸ್ನಾನ ಒಂದುಂಟು. ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ. ಭೂಲೋಕದಲ್ಲಿ ಸಮಾಧಾನವನ್ನುಂಟು ಮಾಡುವುದಕ್ಕೆ ಬಂದೆನೆಂದು ಭಾವಿಸುತ್ತೀರೋ? ಅದಕ್ಕೆ ಬರಲಿಲ್ಲ. ಭೇದವನ್ನುಂಟು ಮಾಡುವುದಕ್ಕೆ ಬಂದೆನೆಂದು ನಿಮಗೆ ಹೇಳುತ್ತೇನೆ. ಹೇಗೆಂದರೆ, ಇಂದಿನಿಂದ ಒಂದೇ ಮನೆಯಲ್ಲಿರುವ 5 ಮಂದಿಯೊಳಗೆ ಇಬ್ಬರಿಗೆ ವಿರುದ್ಧವಾಗಿ ಮೂವರು, ಮೂವರಿಗೆ ವಿರೋಧವಾಗಿ ಇಬ್ಬರು, ಈ ಮೇರೆಗೆ ಭೇದವುಳ್ಳವರಾಗಿರುವಿರಿ. ಮಗನಿಗೆ ವಿರೋಧವಾಗಿ ತಂದೆಯು, ತಂದೆಗೆ ವಿರೋಧವಾಗಿ ಮಗನು, ಮಗಳಿಗೆ ವಿರೋಧವಾಗಿ ತಾಯಿಯು, ತಾಯಿಗೆ ವಿರೋಧವಾಗಿ ಮಗಳು, ಸೊಸೆಗೆ ವಿರುದ್ಧವಾಗಿ ಅತ್ತೆಯು, ಅತ್ತೆಗೆ ವಿರೋಧವಾಗಿ ಸೊಸೆಯು ಭೇದವುಳ್ಳವರಾಗಿರುವರು ಅಂದನು. ಇಂದಿನ ವಾಕ್ಯ ಏನು ಹೇಳ್ತಾ ಇದೆ? ನಮಗೆ ಒಂದು ಸರಿ ಓದಿದಾಗ ನಮಗೆ ಪ್ರಭು ಯೇಸು ಅಂದರೆ ಸಮಾಧಾನದ ಪ್ರಭು ಎಂಬುದಾಗಿ ನಾವು ಓದಿರ್ತೀವಿ. ಇಲ್ಲಿ ಹೇಳ್ತಾರೆ, ಸಮಾಧಾನವನ್ನು ತರುವುದಕ್ಕೆ ಬಂದಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಓದಿದ ತಕ್ಷಣ ಇಂಥ ಮಾತು ನಮಗೆ ಕಠೋರ ಅಂತ ಅನ್ನಿಸ್ತದೆ. ಏನು ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ. ಯಾಕಂದರೆ ನಾವು ಪ್ರಭು ಯೇಸುವನ್ನು ನೋಡಿರೋದು ಹೇಗೆ? ಪ್ರೀತಿಮಯಿ. ಅವರು ಕಟ್ಟುವವರು, ಅವರು ಒಡೆದು ಹಾಕುವವರಲ್ಲ. ಈ ರೀತಿಯಲ್ಲೇ ನೋಡ್ಕೊ ಬಂದಿರುವ ನಾವು ಈ ಮಾತುಗಳನ್ನು ಕೇಳಿದಾಗ ಒಂದ್ಸರಿ ನಮಗೆ ಆಶ್ಚರ್ಯ ಆಗ್ತದೆ. ಆದರೆ ಈ ವಾಕ್ಯ ಯಾಕೆ ಹೇಳಲ್ಪಡ್ತು? ವಾಕ್ಯ ಹೇಳ್ತದೆ, ನಾನು ಬೆಂಕಿಯನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು. ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ. ಏನು ಹೇಳ್ತಾರೆ ನೋಡಿದ್ರ? ನಾನು ಬೆಂಕಿಯನ್ನ ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು, ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಸಂತೋಷ ಅಂತ ಹೇಳ್ತಾರೆ. ಅಂದರೆ ಅರ್ಥೈಸ್ಕೊಳ್ರಿ, ಬೆಂಕಿ ಈಗ ಒಂದು ಬೆಂಕಿ ಇದೆ. ಆ ಬೆಂಕಿ ಒಂದು ಬೆಳಕು ಕೊಡ್ತದೆ, ಇನ್ನೊಂದು ವ್ಯರ್ಥತ್ವಗಳು ಏನೇ ಅದರ ಮೇಲೆ ಬಿದ್ದರೂ ಸುಟ್ಟಾಕ್ಬಿಡ್ತದೆ. ಹೌದಲ್ವಾ? ಅಂದರೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ರಿ, ಬೆಳಕಿನ ಜೀವಿತವನ್ನು ಅರಿತವರು ಅದರ ಸುತ್ತಲೂ ಬೆಳಕನ್ನು ಹೊಂದ್ಕೊಳ್ತಾರೆ. ಆದರೆ ಅದರ ಮೇಲೆ ಬೀಳುವ ಪ್ರತಿಯೊಬ್ಬರು ಸುಟ್ಟು ಹೋಗ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಈ ರೀತಿಯ ಭೇದವು ಉಂಟಾಗ್ತದೆ. ಯಾವುದು? ಜ್ಞಾನವಂತರಿಗೂ ಅಜ್ಞಾನವಂತರಿಗೂ ಭೇದ ಉಂಟಾಗ್ತದೆ. ಜ್ಞಾನವಂತರು ಆ ಬೆಂಕಿಯನ್ನ ಬೆಳಕಾಗಿ ಉಪಯೋಗಿಸ್ಕೊಳ್ತಾರೆ. ಅಜ್ಞಾನಿಗಳು ಅದರ ಮೇಲೆಯೇ ಬಿದ್ದು ಅವರು ನಾಶನವನ್ನು ಹೊಂದಿಕೊಳ್ತಾರೆ. ಇದು ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂತಹ ವಿಚಾರವಾಗಿದೆ. ಹಾಗಾಗಿ ಪ್ರಭು ಯೇಸು ಹೇಳುವ ಈ ವಿಚಾರವು ಯಾವುದೇ ರೀತಿಯ ವಿರೋಧತ್ವಗಳನ್ನು ಹುಟ್ಟಿಸುವುದಕ್ಕಾಗಿ ಅಲ್ಲ. ಅಲ್ಲಿ ಜ್ಞಾನ ಅಜ್ಞಾನಕ್ಕೂ, ಸತ್ಯ ಅಸತ್ಯಕ್ಕೂ ಭೇದವನ್ನ ಉಂಟು ಮಾಡೋದಕ್ಕೆ ಅವರು ಬಂದರು. ಸತ್ಯವನ್ನ ಸರಿಯಾಗಿ ಶಿಕ್ಷಿತರನ್ನಾಗಿಸೋದಕ್ಕೋಸ್ಕರ ಬಂದರು. ಆ ಶಿಕ್ಷಣವು ಯಾರ್ಯಾರಲ್ಲಿ ಹೋಗಿತೋ ಅವರೆಲ್ಲರೂ ಬೆಳಗುವವರಾಗ್ಬಿಡ್ತಾರೆ. ಅವರ ಮೇಲೆ ಬೀಳುವ ಪ್ರತಿಯೊಬ್ಬರು ಸುಡಲು ಸಿದ್ಧರಾಗ್ಬಿಡ್ತಾರೆ. ಇದನ್ನ ಸ್ಪಷ್ಟವಾಗಿ ನೆನಪಿನಲ್ಲಿಟ್ಕೊಳ್ರಿ. ಇಂದಿನ ವಾಕ್ಯ ಸಂಪೂರ್ಣವಾಗಿ ಹೇಳೋದು ಇದೇ ವಿಚಾರವನ್ನ. ಮುಂದಿನ ವಾಕ್ಯ ಹೇಳ್ತದೆ, ಆದರೆ ನಾನು ಹೊಂದತಕ್ಕ ದೀಕ್ಷಾ ಸ್ನಾನ ಒಂದುಂಟು. ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ. ಏನು ಹೇಳ್ತಾರೆ ನೋಡಿ? ಒಂದು ದೀಕ್ಷಾ ಸ್ನಾನ ಇದೆ. ಅದೇನದು? ಕೊನೆ ಅಂತಿಮ ದಿನಚರಿಗಳು. ಅದು ನೆರವೇರಬೇಕಾಗಿದೆ. ಅದು ನೆರವೇರುವವರೆಗೂ ನಾನು ಬಿಕ್ಕಟ್ಟಿನಲ್ಲಿದ್ದೀನಿ. ನನ್ನ ಜೀವಿತ ಇಕ್ಕಟ್ಟಾದ ಬದುಕನ್ನು ಹೊಂದಿಕೊಂಡಿದ್ದೆ, ಅದರಲ್ಲೇ ನಡಿಬೇಕಾಗಿದೆ ಅಂತ ಹೇಳ್ತಾರೆ. ಅಂದರೆ ಪ್ರಭು ಯೇಸುವಿಗೆ ಸ್ಪಷ್ಟವಾಗಿ ಗೊತ್ತು, ತಮ್ಮ ಜೀವಿತವು ಎಷ್ಟು ಇಕ್ಕಟ್ಟಾದ ದಾರಿಯನ್ನ ಸಾಗಬೇಕಾಗಿದೆ ಅನ್ನುವಂಥದ್ದು. ಆದರೆ ಅದು ನೆರವೇರಲೇಬೇಕು. ಅಂದರೆ ದೀಕ್ಷಾಸ್ನಾನವನ್ನು ಹೊಂದಲೇಬೇಕು, ನೆರವೇರಿಸ್ತಾರೆ ಎಂಬುದನ್ನು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅದಷ್ಟು ಇಕ್ಕಟ್ಟಾದ್ರೂ ಕೂಡ ನಾನು ನಡೀತೀನಿ, ನಾನು ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಅವರು ವೀರರಾಗಿ, ಅದಕ್ಕೆ ಅವರು ನಮ್ಮ ಗುರುವಾಗಿ, ಅದಕ್ಕೆ ಅವರು ಜಯಧ್ವಜರಾಗಿ ಇವತ್ತು ನಿಂತಿರುವಂಥದ್ದು. ಅಷ್ಟು ಇಕ್ಕಟ್ಟಾದ ಪರಿಸ್ಥಿತಿಯ ಬಗ್ಗೆ ತಿಳಿದಿದ್ದರೂ ಕೂಡ ಅವರು ನೆರವೇರಿಸೋದಕ್ಕೆ ಮುಂದಾಗ್ತಾರೆ ಹೊರತು ನಾನು ಮಾಡಲ್ಲ ಅಂತ ಹಿಂದೆ ತೆಗೆಯೋದಿಲ್ಲ. ಪ್ರಭು ಯೇಸು ಕ್ರಿಸ್ತರು ಸೇನಾಧೀಶ್ವರ ಕರ್ತರ ಪುತ್ರರು ಅಂತ ಹೇಗೆ ಹೇಳ್ಬೋದು ಅಂದರೆ ಆ ಗುಣಾಂಶಗಳಿಂದ ಹೇಳ್ಬೋದು. ಅವರು ತಾವು ಇಟ್ಟ ಹೆಜ್ಜೆಯನ್ನು ಯಾವತ್ತೂ ಹಿಂದೆ ತೆಗೆಯೋದಿಲ್ಲ. ಅವರು ಹೇಳ್ತಾರೆ, ಒಂದು ವಾಕ್ಯ ನುಡಿದ ಮೇಲೆ ಅದು ನೆರವೇರುವ ತನಕ ಒಂದು ಚುಕ್ಕಿಯಾದರೂ, ಒಂದು ಬಿಂದು ಆದರೂ ಪರಿಪೂರ್ಣಗೊಳ್ಳದೆ ಹಿಂದಿರುಗೋದೇ ಇಲ್ಲ. ಅಂದರೆ ವಾಕ್ಯ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ಅದು ಒಂದ್ಸರಿ ಹೊರಟಾದ್ಮೇಲೆ ತಂದೆಯಿಂದ ಅದು ಸಂಪೂರ್ಣ ಕೆಲಸ ಮಾಡಿಬಿಟ್ಟೆ ಬರೋದು ಅಂತ. ಅಂದರೆ ಪ್ರಭು ಯೇಸು ಬಂದ ಮೇಲೆ ಅವರು ಸಂಪೂರ್ಣ ಕೆಲಸ ಮಾಡಿಬಿಟ್ಟೆ ಹೋಗೋದು. ಅದು ಇಕ್ಕಟ್ಟು ಆ ರೀತಿಲಿದೆ, ಈ ರೀತಿಲಿದೆ ಇಲ್ಲ. ಪ್ರಭು ಯೇಸು ಕ್ರಿಸ್ತರು ನಮಗೆ ಹೇಳ್ಕೊಡುವಂಥ ಅದ್ಭುತವಾದ ಶಿಕ್ಷಣ ನೋಡಿ. ಕ್ರೈಸ್ತಿಯ ಜೀವಿತದಲ್ಲಿರಬೇಕಾದಂಥ ಶಿಕ್ಷಣ. ನಮಗೆ ಏನು ಕೆಲಸ ಕೊಟ್ಟಿದ್ದಾರೆ? ತಾಯಿಯಾಗಿ,
ಅಪ್ಪನಾಗಿ, ತಮ್ಮನಾಗಿ, ಅಕ್ಕಳಾಗಿ, ಇನ್ನೊಂದು ಮತ್ತೊಂದು ಆ ಬಾಂಧವ್ಯಗಳ ಒಂದು ಕೆಲಸ ಇರ್ಬೋದು. ಆ ಕೆಲಸವನ್ನು ನನಗೆ ಕೊಟ್ಟಿದ್ದಾರೆ ಅಂದರೆ ನಾವು ಕ್ರೈಸ್ತರಾಗಿ ಏನು ಮಾಡಬೇಕು, ಅದು ಪರಿಪೂರ್ಣವಾಗಿ ಮಾಡಬೇಕು. ಎರಡನೇದಾಗಿ, ಲೌಕಿಕತೆಯಲ್ಲಿ ದುಡಿಯುವ ಒಂದು ಶಾಪ ಆದಾಮನ ಮುಖಾಂತರ ನಮಗೆ ದೊರೆಯಿತು. ಆ ದುಡಿಯುವ ಕೆಲಸದಲ್ಲಿ ನಾವು ಒಂದು ಸರಿ ದೇವರು ನಮಗೆ ಅನುಗ್ರಹಿಸಿದ ಆ ಕೆಲಸವನ್ನು ಒಂದು ಸರಿ ಒಳಗಡೆ ಹೋದ್ಮೇಲೆ ಅದನ್ನು ಸಂಪೂರ್ಣವಾಗಿ ಒಂದು ಚುಕ್ಕಿಯನ್ನು ಬಿಡದೆ ಪರಿಪೂರ್ಣವಾಗಿ ಕೆಲಸ ಮಾಡುವುದು ನಮ್ಮ ಆದ್ಯ ಕರ್ತವ್ಯ. ಅದು ನಮ್ಮ ನೀತಿವಂತಿಕೆಯನ್ನು, ಅದು ನಮ್ಮ ಪ್ರಾಮಾಣಿಕತೆಯನ್ನು, ಅದು ನಮ್ಮ ಕ್ರೈಸ್ತ ಗುಣಗಳನ್ನು ವ್ಯಕ್ತಪಡಿಸುವ ಒಂದು ಜಾಗವಾಗಿರ್ತದೆ. ಅದನ್ನು ಮಾಡುವ ಕರ್ತವ್ಯ ನಮ್ದಾಗಿರ್ತದೆ. ನಾವು ಎಲ್ಲೇ ಹೋದರೂ ಕೂಡ ಪರಿಪೂರ್ಣತೆಯಿಂದ ಮಾಡೋದಕ್ಕೆ ಮುಂದಾಗಬೇಕು. ಈ 1000 ಜನರು 1000 ರೀತಿಯಲ್ಲಿ ಮಾಡ್ತಾ ಇರಲಿ, ಯಾರಾದರೂ ಯಾವ ರೀತಿಯಲ್ಲಾದರೂ ಜೀವನ ಮಾಡಲಿ, ಆದರೆ ನಾವುಗಳು ವ್ಯತ್ಯಾಸವುಳ್ಳವರಾಗಿಯೇ ಜೀವನ ಮಾಡಬೇಕು. ನಾವುಗಳು ಪ್ರತ್ಯೇಕಿಸಲ್ಪಟ್ಟವರಂತೆಯೇ ಜೀವನ ಮಾಡಬೇಕು. ಆ ಪ್ರತ್ಯೇಕವಾದಂತಹ ಜೀವಿತವು ಅದು ಏನಂದರೆ ಕ್ರಿಸ್ತನ ಗುಣಗಳೇ. ಆ ಕ್ರಿಸ್ತನ ಗುಣಗಳ ಮುಖಾಂತರವಾಗಿ ನಾವು ಪ್ರತ್ಯೇಕಿಸಲ್ಪಟ್ಟವರು ಆಗಿದ್ದೇವೆ. ಮುಂದಿನ ವಾಕ್ಯ ಹೇಳ್ತದೆ, ಭೂಲೋಕದಲ್ಲಿ ಸಮಾಧಾನವನ್ನುಂಟು ಮಾಡುವುದಕ್ಕೆ ಬಂದನೆಂದು ಭಾವಿಸುತ್ತೀರೋ? ಅದಕ್ಕೆ ಬರಲಿಲ್ಲ, ಭೇದವನ್ನುಂಟು ಮಾಡುವುದಕ್ಕೆ ಬಂದನೆಂದು ನಿಮಗೆ ಹೇಳುತ್ತೇನೆ. ಏನು ಹೇಳಿದ್ರು ನೋಡಿದ? ಭೂಲೋಕದಲ್ಲಿ ನಾನು ಸಮಾಧಾನವಾಗಿರಲಿ ಎಲ್ಲರೂ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಅಂದ್ಕೊಂಡಿದ್ದೀರಾ? ಇಲ್ಲ, ಭೇದವನ್ನ ಉಂಟು ಮಾಡುವುದಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಪ್ರಭು ಯೇಸು ಹೇಳ್ತಾರೆ, ಈಗಾಗಲೇ ಅಂತಿಮ ಕ್ಷಣಗಳು ಪ್ರಾರಂಭವಾಗಿದೆ ಅಂತ ಹೇಳ್ತಾರೆ. ಅಂದರೆ ಅದು ಅಂತ್ಯ ದಿನಗಳ ಪ್ರಾರಂಭವಾದ ಮೇಲೆ ಇನ್ನು ನೀವು ಹೀಗಿರ್ಬೇಕಾಗಿರ್ಬೇಕಲ್ಲ, ನೀವು ನೀವಾಗಿರಬೇಕು. ನೀವು ಸತ್ಯವಂತರಾಗಿ ಜೀವಿಸಬೇಕು. ಅದು ಕಡ್ಡಿ ಮುರಿದ ಜೀವಿತ ಪ್ರಾರಂಭ ಆಗ್ಬಿಡ್ತು ಅಲ್ಲಿಂದ. ಪ್ರಭು ಯೇಸುವಿನ ಆಗಮನದಿಂದ ಸರಿಯಾದದನ್ನು ಸರಿ ಎಂಬುದಾಗಿ, ತಪ್ಪಾದದನ್ನು ತಪ್ಪು ಎಂಬುದಾಗಿ ಸದೃಢವಾಗಿ ನಿಲ್ಲುವಂತಹ ಜೀವಿತ ಪ್ರಾರಂಭ ಆಗ್ಬಿಡ್ತು. ಅರ್ಥ ಆಗ್ತಿದೆ ಅಲ್ವಾ? ಹಾಗಾಗಿನೇ ಪ್ರಭು ಯೇಸು ಹೇಳುವಂಥದ್ದು, ಅಂಥ ಒಂದು ಭೇದವನ್ನು ಉಂಟು ಮಾಡುವುದಕ್ಕೆ ನಾನು ಬಂದಿದ್ದೀನಿ, ಸಮಾಧಾನವನ್ನಲ್ಲ. ಇನ್ನು ಸಮಾಧಾನದಿಂದ ಹೋಗುವ ದಿನಚರಿಗಳಿಲ್ಲ. ಸತ್ಯವನ್ನು ಧೈರ್ಯವಾಗಿ ನುಡಿಯುವ ದಿನಚರಿಗಳು ಇನ್ನು ಮೇಲೆ. ಹಿಂದೇಟಾಕುವ ದಿನಚರಿಗಳಿಲ್ಲ. ಯಾರನ್ನು ಮೆಚ್ಚುವುದಕ್ಕೋಸ್ಕರ ಜೀವಿಸುವ ದಿನಚರಿಗಳಿಲ್ಲ. ಕೇವಲ ಇಲ್ಲಿ ದೇವರ ಮೆಚ್ಚುಗೆಗಾಗಿ ಸಿದ್ಧವಾದಂತಹ ಸದೃಢ ಜೀವಿತವನ್ನು ಜೀವಿಸುವಂತಹ ಪ್ರಾರಂಭ ಆಯಿತು ಪ್ರಭು ಯೇಸುವಿನ ಆಗಮನದಿಂದ. ಹಾಗಾಗಿ ಆ ಆಗಮನವೇ ನಮ್ಮೆಲ್ಲರಿಗೂ ಕೂಡ ಹೊಸ ಜೀವಿತವನ್ನು ರೂಪಿಸಿಕೊಟ್ಟದ್ದು. ಅದೇ ಹೊಸ ಒಡಂಬಡಿಕೆ. ಪ್ರಭು ಯೇಸು ಎಲ್ಲೂ ಕೂಡ ಪಾಪಗಳನ್ನು ಸಹಿಸಿಕೊಂಡು ಹೋಗಲಿಲ್ಲ, ಪಾಪವನ್ನು ಅವರು ಖಂಡಿಸಿದ್ರು. ಅಲ್ಲಿ ಹೇಳಲಾಗ್ತಾ ಇದೆ, ಇನ್ನು ಮುಂದಿನ ದಿನಚರಿಗಳು ಇವೆ. ಇಲ್ಲಿ ಮುಖವನ್ನು ನೋಡಿ ಅಥವಾ ಅವರ ಅಧಿಕಾರವನ್ನು ನೋಡಿ ಮಾತಾಡುವ ದಿನಚರಿಗಳು ಮುಗಿದೋಯ್ತು, ಇವುಗಳೆಲ್ಲ ತಪ್ಪು, ಇವುಗಳನ್ನು ಮಾಡುವಂತಿಲ್ಲ ಅಂತ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳುವುದರ ಮೂಲಕ ನಾನು ಸಮಾಧಾನವನ್ನಲ್ಲ ಭೇದವನ್ನು ಉಂಟು ಮಾಡುವುದಕ್ಕೆ ಬಂದಿದ್ದೇನೆ. ಇನ್ನು ಮುಂದೆ ನೀವು ಅವರೊಂದಿಗೆ ಬೆರೆತು ಜೀವಿಸುವುದಲ್ಲ, ನೀವು ಅವರಿಂದ ಪ್ರತ್ಯೇಕಿತರಾಗಿ ಜೀವಿಸುವುದು ನಿಮ್ಮ ಆದ್ಯ ಕರ್ತವ್ಯ ಎನ್ನುವಂಥದ್ದನ್ನು ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತದೆ. ಮುಂದಿನ ವಾಕ್ಯ ಹೇಳ್ತಾರೆ, ಹೇಗೆಂದರೆ ಇಂದಿನಿಂದ ಒಂದೇ ಮನೆಯಲ್ಲಿರುವ 5 ಮಂದಿಯೊಳಗೆ ಇಬ್ಬರಿಗೆ ವಿರೋಧವಾಗಿ ಮೂವರು, ಮೂವರಿಗೆ ವಿರೋಧವಾಗಿ ಇಬ್ಬರು, ಈ ಮೇರೆಗೆ ಭೇದವುಳ್ಳವರಾಗುವರು. ಮಗನಿಗೆ ವಿರೋಧವಾಗಿ ತಂದೆಯು, ತಂದೆಗೆ ವಿರುದ್ಧವಾಗಿ ಮಗನು, ಮಗಳಿಗೆ ವಿರೋಧವಾಗಿ ತಾಯಿಯು, ತಾಯಿಗೆ ವಿರೋಧವಾಗಿ ಮಗಳು, ಸೊಸೆಗೆ ವಿರುದ್ಧವಾಗಿ ಅತ್ತೆಯು, ಅತ್ತೆಗೆ ವಿರೋಧವಾಗಿ ಸೊಸೆಯು ಭೇದವುಳ್ಳವರಾಗುವರು ಅಂದನು. ಅಂದರೆ ನೋಡಿ, ಈ ಸತ್ಯ ಅಸತ್ಯಗಳ ನಡುವಿನ ವಿಚಾರಗಳು ಎಂಥವುಗಳೆಂದರೆ, ಮೊದಲು ಸ್ಪಷ್ಟವಾಗಿ ಬೈಬಲ್ ಗ್ರಂಥವನ್ನು ಓದಿ ಕ್ರಿಸ್ತರಿಗೆ ಅಧೀನರಾಗಿ ಆತ್ಮಾಧೀನರಾಗಿ ಜೀವಿಸುವುದನ್ನು ನೀವು ಅಭ್ಯಸಿಸಿಕೊಳ್ಬೇಕು. ಸುಮ್ಮನೆ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ, ಸುಳ್ಳಾಗಿ ಹೇಳ್ತೀನಿ, ಇಲ್ಲ, ಇವೆಲ್ಲ ಮುಕ್ತಾಯ. ಇಲ್ಲಿ ಏನಿದ್ರು ಸಂಪೂರ್ಣ ಅಧೀನತ್ವ ಫಸ್ಟ್ ನಮ್ಮಲ್ಲಿ ನೆರವೇರಬೇಕು. ಆಗ ನಮ್ಮಲ್ಲಿ ಹುಟ್ಟುವ ಆ ಬೆಳಕಿದೆಯಲ್ಲ, ಆ ಬೆಳಕಿನಲ್ಲಿ ನಮ್ಮ ಜೀವಿತ ಇದ್ದಾಗ ಮಾತ್ರ ನಾವು ಸತ್ಯವನ್ನು ನುಡಿಯೋದಕ್ಕೆ ಸಾಧ್ಯ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇಲ್ಲಿ ಏನಾಗ್ತದೆ ಅಂದರೆ, ಇಲ್ಲಿ ವಾಕ್ಯವನ್ನು ಓದಿದ ಮೇಲೆ ನಾನು ಹೇಳೋದು ಸರಿನ ನಾವು ಖಂಡಿಸಬೇಕು, ಸರಿಯಾಗಿ ನಾವು ನುಡಿಬೇಕು. ಸುಳ್ಳು ಏನೇ ಇದ್ರೂ ಅದನ್ನು ಖಂಡಿಸಬೇಕು, ಸರಿಯಾದದನ್ನು ನಾವು ನುಡಿಬೇಕು. ಈ ರೀತಿ ಆಲೋಚನೆಯಿಂದ ಭೇದ ಹುಟ್ಟಿಸ್ಕೊಳ್ತಾರೆ. ಅಲ್ಲ, ಮೊದಲು ಆತ್ಮರಿಗೆ ಅಧೀನರಾಗಬೇಕು, ವಾಕ್ಯಕ್ಕೆ ಅಧೀನರಾಗಬೇಕು. ವಾಕ್ಯ ಏನು ಹೇಳ್ತದೆ ಅನ್ನೋದನ್ನು ತಾಳ್ಮೆಯಿಂದ ಅರ್ಥೈಸಿಕೊಳ್ಳುವವರಾಗಬೇಕು. ಅವುಗಳನ್ನು ನೀಡುವಂಥ ಸ್ಪಷ್ಟವಾದ ನಿಲುವುಗಳನ್ನು ತಿಳ್ಕೊಳ್ಬೇಕು. ಈ ಬದುಕಿನಲ್ಲಿ ನಾನು ಏನನ್ನ ಮಾತಾಡ್ತಾ ಇದ್ದೀನಿ, ವ್ಯರ್ಥತ್ವಗಳ ನಡುವೆ ಹೋಗ್ಬಿಟ್ಟು ನಾನು ಹೀಗೆ ಅಲ್ಲ, ಸತ್ಯತ್ವಗಳ ನಡುವೆ ನಾವು ಮಾತಾಡಬೇಕು. ಅಂದರೆ ನೋಡಿ, ಎಲ್ಲರೂ ಕೂಡ ಸುಮ್ಮನೆ TV ನೋಡ್ತಾ ಕೂತಿರ್ತಾರೆ, ದೇವರಿಗೆ ಸಮಯ ಕೊಡೋದಿಲ್ಲ.
ನೀವು ಏನು ಮಾಡಬೇಕು, ಆ ಕುಟುಂಬದಲ್ಲಿ ನೀವು ಒಬ್ಬರಿದ್ರೆ ಆ ಕುಟುಂಬದಲ್ಲಿ ದೇವರು ಪ್ರಮುಖರು ಎಂಬುದನ್ನು ವ್ಯಕ್ತಪಡಿಸಬೇಕು. ಲೋಕವು ಸಂಪೂರ್ಣವಾಗಿ ಟೆಕ್ನಾಲಜಿಗೆ ಅಂಟ್ಕೊಂಡ್ಬಿಟ್ಟಿದೆ. ಇವತ್ತೇನಿದ್ರು ಕೂಡ ದುಡ್ಡು ಮಾಡಬೇಕು, ಎಂಟರ್ಟೈನ್ಮೆಂಟ್ ತಗೋಬೇಕು, ಸಂತೋಷವಾಗಿ ಈ ರೀತಿಯ ಸಂತೋಷಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಾಶನದ ಸಂಕೇತ. ಆದರೆ ನೀವೊಬ್ಬರು ಆ ಕುಟುಂಬದಲ್ಲಿ ಬೆಳಗುವ ಬೆಳಕಾಗಿ ನೀವೇನು ಮಾಡಬೇಕಾಗುತ್ತೆ, ಅವ್ರಿಗೆ ಸುಟ್ಟರೂ ಪರವಾಗಿಲ್ಲ, ಅಲ್ಲಿ ಸುಟ್ಟಿದಂಥ ವಿಚಾರವು ನೀವು ಇದ್ದು ಏನು ಮಾಡಿದ್ರಿ ಎಂಬ ಪ್ರಶ್ನೆಯನ್ನು ಮೂಡಿಸೋದಿಲ್ಲ. ನೀವಿದ್ದು ಇದನ್ನು ಮಾಡಿದ್ದೀರಿ, ನಿಮಗೆ ಕೊಟ್ಟಂತಹ ನಾಣ್ಯಗಳನ್ನು ನೀವೇನು ಮಾಡಿದ್ದೀರಿ, ಸರಿಯಾದ ಜಾಗದಲ್ಲಿ ಉಪಯೋಗಿಸಿದ್ದೀರಿ, ಅಲ್ಲಿ ಕೊಟ್ಟಿರೋದನ್ನು ನಾನೇನು ಮಾಡ್ತೀನಿ, ಲಾಭ ಅಸಲು ಎಲ್ಲ ಸೇರಿಸಿ ನಾನು ಅದನ್ನು ತಕ್ಕೊಳ್ತೀನಿ ಅಂತ ದೇವರು ಹೇಳ್ತಾರೆ ಅಲ್ವಾ. ಆ ನಾಣ್ಯಗಳ ಸಾಮಿತಿ ನಮಗೆ ಗೊತ್ತು. ಆ ನಾಣ್ಯಗಳ ಸಾಮಿತಿಯಲ್ಲಿ ಏನು ಹೇಳ್ತಾರೆ, ಆ ಕೊನೆಯದಾಗಿ ಒಂದು ನಾಣ್ಯವನ್ನು ಕೊಟ್ಟವನಿಗೆ ಹೇಳ್ತಾರೆ, ನೀನು ಹೋಗಿ ಅಲ್ಲಿ ಕೊಡಬೇಕಿತ್ತು ದುಡ್ಡನ್ನ, ಅದನ್ನು ನಾನೇನು ಮಾಡ್ತಾ ಇದ್ದೆ, ಬಡ್ಡಿ ಸಹಿತ ಇಸ್ಕೊಳ್ತಾ ಇದ್ದೆ, ನೀನು ಅದನ್ನು ಮಾಡಿಲ್ಲ ಅಂತ ಹೇಳ್ತಾರೆ. ಅಂದರೆ ನನ್ನ ಕರ್ತವ್ಯವನ್ನಾದರೂ ನಾನು ಮಾಡಲೇಬೇಕು. ಯೋನನನ್ನು ನೀವು ನೋಡ್ರಿ, ಯೋನನಿಗೆ ಹೇಳ್ತಾರೆ ನೀನು ಹೇಳಲೇಬೇಕು ಅಲ್ವಾ, ಹೇಳದೆ ನೀನು ಎಲ್ಲೂ ಹೋಗಂಗಿಲ್ಲ, ನೀನು ಯಾವುದೇ ದಿಕ್ಕಿನಲ್ಲಿ ಹೋದ್ರೂ ನಾನು ಬಿಡೋಲ್ಲ, ನಿನ್ನ ಅಲ್ಲಿಗೆ ಕಳಿಸ್ತೀನಿ. ಒಟ್ಟಿನಲ್ಲಿ ನಿನ್ನ ಕರ್ತವ್ಯ ನೀನು ಮಾಡಬೇಕು. ಹಂಗೂ ಬದಲಾಗಲಿಲ್ಲ ಅಂದರೆ ಅವ್ರು ಏನು ಪಡಬೇಕು ಅದನ್ನು ಪಡ್ಕೋತಾರೆ. ಆದರೆ ನಿನ್ನ ಕರ್ತವ್ಯ ನೀನು ಮಾಡಲೇಬೇಕು. ಅವನ ಕರ್ತವ್ಯವನ್ನು ನೆರವೇರಿಸಿದ್ರಿಂದ ಏನಾಯಿತು, ಇಡೀ ನಿನವೆ ಪಟ್ಟಣವು ರಕ್ಷಣೆಯನ್ನು ಹೊಂದ್ಕೊಳ್ತು. ಅಂದರೆ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ಪರಿಪೂರ್ಣವಾಗಿ. ಆ ನಂತರದ ಎಲ್ಲ ವಿಚಾರವನ್ನು ದೇವ್ರು ನೋಡ್ಕೊಳ್ತಾರೆ. ನನ್ನ ಕರ್ತವ್ಯ ಏನು, ಇದು ತಪ್ಪು, ಇದು ಇಂಥದ್ದು ಎಂಬುದಾಗಿ ಹೇಳುವುದು ನನ್ನ ಕರ್ತವ್ಯ, ನಾನು ಅದನ್ನು ಮಾಡಬೇಕು. ಇದರಿಂದ ನನ್ನನ್ನು ಇಷ್ಟಪಡದೆ ಹೋದ್ರೂ ಪರವಾಗಿಲ್ಲ, ನನ್ನನ್ನು ವಿರೋಧಿಸಿದ್ರೂ ಪರವಾಗಿಲ್ಲ. ಯಾಕಂದರೆ ಪ್ರಭು ಯೇಸುವನ್ನೇ ವಿರೋಧಿಸಿದ್ದಾರೆ, ಪ್ರಭು ಯೇಸುವನ್ನೇ ಧಿಕ್ಕರಿಸಿದ್ದಾರೆ. ತಂದೆಯಾದ ದೇವರಿಗೆ ಸಲ್ಲತಕ್ಕ ಗೌರವವನ್ನು ಸಲ್ಲಿಸುವುದನ್ನು ನಾವು ಪ್ರೇರೇಪಿಸಲೇಬೇಕು. ಇದು ಕ್ರೈಸ್ತ ಕುಟುಂಬಗಳು ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದನ್ನು ಕಲ್ತ್ಕೊಳ್ಬೇಕು. ನಾವೆಲ್ಲರೂ ನಿತ್ಯ ಜೀವನ ಗುರಿಯಾಗಿಸ್ಕೊಂಡು ಜೀವನ ಮಾಡಬೇಕು. ಈ ಲೋಕದವರೆಲ್ಲರೂ ಜೀವನ ಮಾಡ್ತಾರೆ, ಆಸ್ತಿಗಾಗಿ, ಅಂತಸ್ತಿಗಾಗಿ, ಅದು ಇದು ವಿಚಾರಗಳನ್ನು ಗುರಿ ಇಟ್ಕೊಂಡು ಜೀವನ ಮಾಡ್ತಾರೆ. ಇವೆಲ್ಲ ಜೀವನದ ಗುರಿಗಳು ಏನಾಗ್ತವೆ, ಕೊನೆಗೆ ಏನಾಗ್ತವೆ, ಎಲ್ಲವೂ ಅವರ ಮರಣದೊಂದಿಗೆ ಮಣ್ಣಾಗಿ ಹೋಗ್ತದೆ. ಆದರೆ ಅವನಿಗಾಗಿ ಅವಳಿಗಾಗಿ ಏನನ್ನ ಸಂಪಾದಿಸಿಕೊಂಡ್ರು, ಈ ಪ್ರಶ್ನೆಗೆ ಉತ್ತರವೇ ಇಲ್ಲ ಅಲ್ಲಿ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಯೋಚನೆ ಮಾಡಿ ನೋಡಿದಾಗ ನಾವೆಲ್ಲರೂ ಕೂಡ ಬಂದದ್ದು ಏನಕ್ಕೆ, ಒಂದು ಪಾಪದಿಂದ. ಆ ಪಾಪವನ್ನು ಬಿಟ್ಟು ಜೀವಿಸುವುದನ್ನು ಕಲಿಯುವುದಕ್ಕೋಸ್ಕರ ಈ ಲೋಕದಲ್ಲಿ ಬಿಟ್ಟಿರುವಂಥದ್ದು. ಈ ಲೋಕದಲ್ಲಿ ಬಿಟ್ಟರು ಇನ್ನಷ್ಟು ಪಾಪವನ್ನು ನಾವು ಮಾಡ್ತೀವಿ ಅಂದರೆ ನಮ್ಮಂಥ ಮೊಂಡರು ಯಾರಿರ್ತಾರೆ? ಈ ಮೊಂಡುತನಕ್ಕೆ ನಿಜವಾಗಿಯೂ ಯಾವುದಾದ್ರೂ ಪ್ರತಿಫಲ ಸಿಗೋದಕ್ಕೆ ಸಾಧ್ಯನಾ? ಇಲ್ಲ. ಮೊಂಡಾದ ಕತ್ತಿಯನ್ನು ಸಂಪೂರ್ಣವಾಗಿ ಮೊಂಡವಾಗಿದ್ದು ಅದನ್ನ ಶಾರ್ಪೆ ಮಾಡೋಕ್ಕಾಗಲ್ಲ. ಅಂಥ ಕತ್ತಿಯನ್ನು ಯಾರಾದರೂ ಉಪಯೋಗಿಸ್ತಾರ? ಯಾರಾದರೂ ಇಟ್ಕೋತಾರ? ಯಾರು ಇಟ್ಕೊಳ್ಳೋದಿಲ್ಲ. ನನಗೆ ಬೇಕು ಆಯುಧ ಅಂದರೆ ಆಯುಧ ಥರ ಇರಬೇಕದು. ಅದು ಮೊಂಡುತನದಿಂದ ಇದ್ದರೆ ಅದು ಉಪಯೋಗಕ್ಕೆ ಇಲ್ಲದ ಆಯುಧ. ಅದನ್ನು ಎಸೆಯಲಾಗ್ತದೆ, ಅದನ್ನು ಗುಜರಿಗೆ ಹಾಕೋಕ್ಕಾಗುತ್ತೆ. ಅದನ್ನು ನಮ್ಮ ಮನೇಲಿ ಹಿಡ್ಕೊಂಡು ಅದನ್ನು ಉಪಯೋಗಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ದೇವರು ಉಪಯೋಗಿಸ್ತಾರ ನಮ್ಮನ್ನ. ಹಾಗಾಗಿನೇ ಇಂದಿನ ವಾಕ್ಯ ನಮಗೆ ತಿಳಿಯಪಡಿಸ್ತಕ್ಕಂಥದ್ದು, ನಾನು ಕ್ರೈಸ್ತ ಜೀವಿತವನ್ನು ಜೀವಿಸುವ ಕ್ರಿಸ್ತನ ಹಿಂಬಾಲಕನಾಗಿ ಈ ನನ್ನ ಕುಟುಂಬವು ಕ್ರಿಸ್ತನಲ್ಲಿ ನೆಲೆಗೊಳ್ಳಲು ನಾನೇನು ಮಾಡಬೇಕು? ಪ್ರೋತ್ಸಾಹಿಸಬೇಕು. ಆ ವಿಚಾರವಾಗಿ ನಾನು ಮಾತನಾಡಬೇಕು. ಇದನ್ನು ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತೆ. ಅವರು ವಿರೋಧಿಸಿದರೆ ಅವರು ನನ್ನನ್ನಲ್ಲ, ತಂದೆಯಾದ ದೇವರನ್ನೇ ವಿರೋಧಿಸುವವರಾಗಿರ್ತಾರೆ. ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತಾರೆ, ಶಿಷ್ಯರನ್ನು ಕಳಿಸಿದಾಗ ಅವರು ತಿರಸ್ಕರಿಸುವುದು ನಿಮ್ಮನ್ನಲ್ಲ, ನನ್ನನ್ನು. ಅಂದರೆ ಅವರು ಡೈರೆಕ್ಟಾಗಿ ದೇವರನ್ನೇ ತಿರಸ್ಕರಿಸುವವರಾಗಿದ್ದಾರೆ. ಶಿಷ್ಯರನ್ನ ಕಳಿಸಿಕೊಟ್ಟಾಗ ನಿಮ್ಮನ್ನ ನಿರಾಕರಿಸಿದವರು ನನ್ನನ್ನು ಕಳಿಸಿಕೊಟ್ಟಾತನನ್ನೇ ನಿರಾಕರಿಸಿದವರು ಅಂತ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ? ಶಿಷ್ಯರನ್ನು ಕಳಿಸಿಕೊಟ್ಟ ನಿಮ್ಮನ್ನು ನಿರಾಕರಿಸಿದರೆ ನನ್ನನ್ನು ಕಳಿಸಿಕೊಟ್ಟಾತನನ್ನೇ ನಿರಾಕರಿಸಿದವರಾಗ್ತಾರೆ ಎಂಬುದಾಗಿ ಹೇಳ್ತಾರೆ. ಇದರ ಮುಖಾಂತರವಾಗಿ ಏನು ಹೇಳಿದ್ರು ಹೇಳಿ? ಅವರು ಕ್ರಿಸ್ತರನ್ನು ಅತಿಯಾಗಿ ನಂಬಿ ಅತಿಯಾಗಿ ಪ್ರೀತಿಸಿ ಜೀವಿಸುವಂತಹ ಜೀವಗಳು ಪ್ರತಿಯೊಬ್ಬರು ರಕ್ಷಣೆ ಹೊಂದಲಿ ಎಂಬುದಾಗಿ ಆಲೋಚಿಸುವ ಜೀವಗಳಿಂದ ಬಾಯಿಂದ ಹೊರಡುವ ಮಾತುಗಳು, ಅವುಗಳಿಗೆ ಒಂದು ಬೆಲೆ ಇರ್ತದೆ. ಅದನ್ನು ಸ್ವೀಕರಿಸದವರು ನಿರಾಕರಿಸುವವರು ಏನು ಮಾಡ್ಕೊಳ್ತಾರೆ? ಶಾಪವನ್ನು ಹೊತ್ಕೊಳ್ತಾರೆ. ಯಾವ ರೀತಿಯಲ್ಲಿ? ಕಳಿಸಿಕೊಟ್ಟಾತನನ್ನೇ ನೀವು ನಿರಾಕರಿಸ್ತಾ ಇರ್ತೀರಿ.
ಆ ರೀತಿಯಲ್ಲಿ ಶಾಪವನ್ನು ಹೊಂದ್ಕೊಳ್ತೀರಿ. ಹಾಗಾಗಿ ಇಂದಿನ ವಾಕ್ಯ ನಮಗೆ ಹೇಳುವಂಥ ಒಂದು ಅದ್ಭುತ ವಿಶೇಷವಾದ ಶಿಕ್ಷಣ ಏನಂತಂದರೆ, ನಾವೆಲ್ಲರೂ ಕ್ರಿಸ್ತನಿಂದ ಬೆಳಕನ್ನು ಹೊಂದಿದವರಾಗಿದ್ದೇವೆ. ಈ ಬೆಳಕು ಏನು ಮಾಡ್ತದೆ, ಲೋಕದವರಿಗೆ ಕಠಿಣ ಅನ್ನಿಸ್ತದೆ. ಅದೇನು ಮಾಡುತ್ತೆ, ಭೇದವನ್ನು ಹುಟ್ಟಿಸ್ಬಿಡ್ತದೆ, ಪ್ರತ್ಯೇಕಿಸ್ಬಿಡ್ತದೆ, ವ್ಯತ್ಯಾಸಗಳು ಉಂಟು ಮಾಡಿಬಿಡ್ತದೆ. ಅವರು ನಮ್ಮ ವಿರುದ್ಧವಾಗಿ ನಿಲ್ಲುವಂತಾಗತ್ತೆ. ಯಾಕೆಂದರೆ ಅವರಿಗೆ ಮಿರರ್ ಇಷ್ಟ ಇಲ್ಲ, ಕನ್ನಡಿ ಇಷ್ಟ ಇಲ್ಲ. ಅವರು ನೋಡಿದ ತಕ್ಷಣ ಅವರ ಮುಖ ಹೀಗಿದೆ, ಅವ್ರು ಹೀಗಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಕೋಪೋದ್ರೇಕಗೊಂಡು ಆ ಗಾಜನೆ ಹೊಡೆದಾಕಕ್ಕೆ ನೋಡ್ತಾರೆ, ತಾವು ಶುದ್ಧರಾಗಕ್ಕೆ ನೋಡೋದಿಲ್ಲ. ಅಂಥ ಮನಸ್ಥಿತಿಯುಳ್ಳವರಿದ್ದಾಗ ವಿರೋಧತ್ವಗಳು, ಅಥವಾ ತಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಆ ಕನ್ನಡಿಯನ್ನು ನೋಡಿದ ತಕ್ಷಣ ಮುಖವನ್ನು ತೊಳೆದುಕೊಂಡು ತಮ್ಮಲ್ಲಿರುವಂಥ ಲೋಪಗಳನ್ನು ಸರಿಪಡಿಸಿಕೊಂಡು ಅವರು ಸೌಂದರ್ಯವಂತರಾಗಿ ಜೀವಿಸಿದ್ದೇ ಆದರೆ ಅದು ಉತ್ತಮವಾದ ಕುಟುಂಬವಾಗಿ ಬದಲಾಗಿಬಿಡ್ತದೆ. ಅರ್ಥ ಆಗ್ತಿದೆ ಅಲ್ವಾ? ಇದನ್ನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳಿಕೊಡ್ತದೆ. ಹಾಗಾಗಿ ಪ್ರಭು ಯೇಸು ಯಾವ ರೀತಿಯ ಭೇದವನ್ನ, ಪ್ರಭು ಯೇಸು ಯಾವ ರೀತಿಯ ಅಸಮಾಧಾನವನ್ನು ಹುಟ್ಟಿಸೋದಕ್ಕೆ ಬಂದರು ಅಂತ ಈಗ ಸ್ಪಷ್ಟವಾಗಿ ಗೊತ್ತಾಗಿರಬಹುದು. ಯಾಕೆಂದ್ರೆ ಕ್ರಿಸ್ತರು ಯಾವಾಗಲೂ ಕೂಡ ಅವರ ಗುರಿ ಒಂದೇ, ಪ್ರತಿಯೊಂದು ಆತ್ಮವು ರಕ್ಷಣೆ ಹೊಂದಬೇಕೆನ್ನುವುದೇ ನನ್ನ ಆಸೆ. ಇದೇ ಅವರ ಗುರಿ. ಪ್ರತಿಯೊಂದು ರಕ್ಷಣೆಯನ್ನು ಹೊಂದಬೇಕು. ರಕ್ಷಣೆಗೋಸ್ಕರನೇ ಅವರು ಬಂದವರು. ರಕ್ಷಣೆಯೇ ಅವರ ಗುರಿ. ರಕ್ಷಣೆಯನ್ನು ನೀಡೋದಕ್ಕೆ ಬಂದಿರುವಂಥದ್ದವರು. ಅದೇ ಗುರಿಯಿಂದ, ಅದೇ ಗುರಿಯ ಮುಖಾಂತರವಾಗಿ, ಅದೇ ಗುರಿಯನ್ನಿಟ್ಟುಕೊಂಡೇ ಮಾತನಾಡುವವರಾಗಿರ್ತಾರೆ. ಹಾಗಾಗಿ ಇಂದಿನ ವಾಕ್ಯ ಹೇಳುವಂಥ ಅದ್ಭುತ ಶಿಕ್ಷಣವನ್ನು ಮನವರಿಕೆ ಮಾಡಿಕೊಳ್ಳೋಣ, ಆಲೋಚಿಸೋಣ, ಚಿಂತಿಸೋಣ. ಯಾಕೆಂದರೆ ದೇವರು ನನಗೇನು ಹೇಳ್ತಾ ಇದ್ದಾರೆ, ನನ್ನನ್ನು ಎಚ್ಚರಿಸ್ತಾ ಇದ್ದಾರೆ. ನಾವು ತಪ್ಪುಗಳನ್ನು ಏನು ಮಾಡಬೇಕಾಗಿದೆ, ಅದನ್ನು ಖಂಡಿಸಲೇಬೇಕಾಗಿದೆ. ಯಾಕಂದರೆ ಒಂದು ಆತ್ಮವು ನಾಶವಾಗಬಾರ್ದು, ಪ್ರತಿ ಆತ್ಮವು ರಕ್ಷಣೆ ಹೊಂದಬೇಕು. ಇದು ನಮ್ಮ ಆದ್ಯ ಕರ್ತವ್ಯ. ಇದರ ಕಡೆಗೆ ಗಮನ ಹರಿಸೋಣ. ಇದರ ಕಡೆಯಲ್ಲಿಯೇ ಜೀವಿಸಲು ದೇವರು ನಮ್ಮನ್ನು ಬಲಪಡಿಸಲಿ, ಆತ್ಮರ ಮೂಲಕ ಬಲಾಢ್ಯರನ್ನಾಗಿಸಲಿ. ನಾನು ಮಾತಾಡಬಾರ್ದು, ನನ್ನ ತಂದೆಯಾದ ದೇವರು ಕಳಿಸಿಕೊಟ್ಟ ಆತ್ಮರು ನನ್ನಲ್ಲಿದ್ದು ಮಾತನಾಡಿಸಬೇಕು. ಆ ರೀತಿಯಲ್ಲಿ ನಮ್ಮನ್ನು ಬಲಪಡಿಸಿರಿ ಎಂಬುದಾಗಿ ಪ್ರಾರ್ಥಿಸೋಣ. ಒಬ್ಬ ಮನುಷ್ಯನ ಜ್ಞಾನವು ತಪ್ಪನ್ನು ಹೇಳಿಕೊಡ್ಬೋದು, ಆದರೆ ದೇವರಿಂದಲೇ ಕಳಿಸಲ್ಪಟ್ಟ ಪವಿತ್ರಾತ್ಮ ಜ್ಞಾನವು ಅದು ಸತ್ಯವನ್ನೇ ನುಡಿಯುತ್ತದೆ, ಸತ್ಯವನ್ನೇ ಹಂಚುವಂಥದ್ದಾಗಿರ್ತದೆ. ಹಾಗಾಗಿ ಆತ್ಮರ ಬಲಕ್ಕಾಗಿ ಪ್ರಾರ್ಥಿಸೋಣ. ನಾನು ಎಂಬ ಅಹಂಕಾರ ಸತ್ತು ಹೋಗಲಿ, ಪವಿತ್ರಾತ್ಮರ ಆಡಳಿತವು ನಮ್ಮಲ್ಲಿ ಜರುಗಲಿ. ಆ ಆಡಳಿತದ ಮುಖಾಂತರ ಇನ್ನಷ್ಟು ಆತ್ಮಗಳಿಗೆ ಸತ್ಯದ ರಕ್ಷಣೆಯ ಆ ವಿಚಾರಗಳು ಹಂಚಲ್ಪಡಲಿ, ಆ ಆತ್ಮಗಳು ರಕ್ಷಣೆ ಹೊಂದಲಿ ಎಂಬುದಾಗಿ ಪ್ರಭು ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಆಮೇನ್. ಪ್ರೀತಿ ಸ್ವರೂಪನ ತಂದೆಯೇ, ಕೃಪಾಳು ದೇವನೇ, ಕರುಣಿಸುವ ಆತನೇ, ಹೌದು ಸ್ವಾಮಿ, ನೀವು ಈಗಾಗಲೇ ಬೆಂಕಿಯನ್ನು ಹಾಕಿದ್ದೀರಿ, ಅದು ಹೊತ್ತಿದ್ರೆ ಒಳ್ಳೆಯದು ಎಂಬುದಾಗಿ ಹೇಳ್ತೀರಿ. ಅಂದರೆ ಸತ್ಯ ಸ್ವಾಮಿ, ನೀವು ಸತ್ಯ ಎಂಬ ಬೆಳಕನ್ನು, ಬೆಂಕಿಯನ್ನು ಹಾಕಿದ್ದೀರಿ. ಅದು ಎಷ್ಟೋ ಹೃದಯಗಳಲ್ಲಿ, ಮನಗಳಲ್ಲಿ ಬೆಳಗುವ ಬೆಳಕಾಗಿ ಈ ಲೋಕಕ್ಕೆ ಜ್ಯೋತಿಯಾಗಿ ಮಾರ್ಪಾಡಾಗ್ತದೆ. ಆ ಬೆಳಕು ಎಷ್ಟೋ ಜನರಿಗೆ ಕಠಿಣ ಅನ್ನಿಸ್ತದೆ. ಯಾಕೆಂದರೆ ಅದು ಸತ್ಯದ ಕನ್ನಡಿ ಅಂತಿದೆ. ಅದು ತೋರ್ಬರುವ ರೀತಿಯು ತಮ್ಮಲ್ಲಿರುವ ಪಾಪಗಳನ್ನೇ ಅವಲೋಕಿಸುವಂತೆ ಮಾಡ್ತದೆ. ಯಾರು ತಮ್ಮನ್ನು ಪುಣ್ಯತ್ವದ ಕಡೆಗೆ ನಡೆಸಿಕೊಂಡು ಹೋಗಲು ಸಿದ್ಧರಾಗ್ತಾರೋ ಅವರೆಲ್ಲರೂ ತಮ್ಮನ್ನು ಶುದ್ಧಿಪಡಿಸಿಕೊಳ್ತಾರೆ. ಆದರೆ ಯಾರಲ್ಲಿ ಮೊಂಡುತನ ಹೆಚ್ಚಾಗಿರ್ತದೋ ಆ ಮೊಂಡ ಜೀವಿತವು ಸಂಪೂರ್ಣವಾಗಿ ಅವರು ನಮ್ಮನ್ನು ವಿರೋಧಿಸುವಂತೆ ಮಾಡ್ತದೆ ಎಂಬುದನ್ನು ತಿಳಿಯಪಡಿಸ್ತೀರಿ ಸ್ವಾಮಿ. ಹಾಗಾಗಿ ನಮ್ಮನ್ನು ಆತ್ಮರ ಮೂಲಕ ಬಲಪಡಿಸಿರಿ. ಈ ವಿಚಾರದಲ್ಲಿ ನಾವಾಗಿ ಹೋಗಿ ಮಾತನಾಡಲು ಯೋಗ್ಯರಲ್ಲ. ಯಾಕಂದರೆ ನಾವು ಅಲಭ್ಯರು, ನಾವು ಬಲಹೀನರು, ನಮ್ಮಲ್ಲಿ ಆ ಯೋಗ್ಯತೆ ಇಲ್ಲ. ಆ ಯೋಗ್ಯತೆಯು ಸ್ವಾಮಿ ನೀವು ಕಳಿಸಿಕೊಡುವ ಸಹಾಯಕ ದೂತರಿಂದ ಮಾತ್ರ ದೊರೆಯುವಂಥದ್ದಾಗಿದೆ. ಆ ಪವಿತ್ರ ಆತ್ಮರ ಮುಖಾಂತರವಾಗಿಯೇ ನಮ್ಮನ್ನು ಬಲಪಡಿಸಿ, ನಮ್ಮ ಬಾಯಿಗಳನ್ನು ತೆರೆಸಿರಿ. ನಮ್ಮ ಆಲೋಚನೆ, ನಮ್ಮ ದೃಷ್ಟಿಕೋನ, ವಿಚಾರಗಳನ್ನು ಜ್ಞಾನವಂತ ಭಂಡಾರದಿಂದ ತುಂಬಿಸಿ ನಮ್ಮನ್ನು ಬಲಪಡಿಸಿರಿ. ನಾವು ಸದೃಢರಾಗಿ ಸದೃಢ ಜೀವಿತದಲ್ಲಿ ಜೀವಿಸುತ್ತಾ, ನಾವು ರಕ್ಷಣೆ ಹೊಂದುತ್ತಾ, ನಮ್ಮ ಸುತ್ತಲೂ ಇರುವ ಆತ್ಮಗಳು ರಕ್ಷಣೆ ಹೊಂದಲು ಕಾರ್ಯ ಮಾಡಲು ಬೇಕಾದ ಎಲ್ಲ ವರದಾನಗಳಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ಮುನ್ನಡೆಸಿರಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಜ ದೇವರು, ನಿಜ ಕರ್ತರು ಆದರ ಜೀವಂತ ಕರ್ತರಾದ ದೇವಾದಿ ದೇವರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.